ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಒಂದೇ ಒಂದು ಇನ್ಫಾರ್ಮೇಷನ್ ಕೊಟ್ಟು ಡೈರೆಕ್ಟಾಗಿ ಕ್ವಶನ್ ಪೇಪರ್ ಮೇಲೆ ನಾನು ಪಿಚ್ ಆಗ್ತೇನೆ. ಈ ಒಂದು ಕ್ವಶನ್ ಪೇಪರು ಮತ್ತೆ ಯಾಕೆ ಸರ್ ರಿಲೀಸ್ ಮಾಡಿಕೊಡ್ತಾ ಇದ್ದೀರಾ? ಆಲ್ರೆಡಿ ಯು ಹ್ಯಾವ್ ಅಪ್ಲೋಡೆಡ್ LBA4 ಫಸ್ಟ್ ಇಯರ್ PUC ಇಂಗ್ಲೀಷ್ ಸಬ್ಜೆಕ್ಟಿಗೆ ಇಂಗ್ಲೀಷ್ ಲ್ಯಾಂಗ್ವೇಜಿನ ಮೇಲೆ LBA4 ಅಪ್ಲೋಡ್ ಮಾಡಿಕೊಟ್ಟಿದ್ದೀರಾ, ಮತ್ತೆ ಯಾಕೆ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೀರಾ ಅಂತ ಕೆಲವೊಬ್ಬರಿಗೆ ಡೌಟ್ ಆಗಿರ್ಬೋದು. ನೋಡಿ ವಿದ್ಯಾರ್ಥಿಗಳೇ, ವಿಚ್ ಒನ್ ಆಲ್ರೆಡಿ ಐ ಅಪ್ಲೋಡೆಡ್, ಅದು ಸುಮಾರು ಒಂದು 70% ಕಾಲೇಜುಗಳಲ್ಲಿ ಅದನ್ನೇ ಏನಂತೀರ ಕ್ವಶನ್ ಪೇಪರ್ ಕೊಟ್ಟು ಬರೆಸ್ತಾ ಇದ್ದಾರೆ. ಆದರೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವಾ, ಇದು ಸುಮಾರು ಒಂದು 30 to 40% ಕಾಲೇಜುಗಳಲ್ಲಿ ಈ ಕ್ವಶನ್ ಪೇಪರ್ ಬಳಸ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದೇನು ಅಂದರೆ, ಆ ಒಂದು ಕ್ವಶನ್ ಪೇಪರಲ್ಲಿ ಅದು ಆ್ಯಸ್ ಪರ್ ದಿ ಬೋರ್ಡ್ ಇಲ್ಲ. ಈ ಬೋರ್ಡಿನ ಪ್ರಕಾರ LBA4 ನಿಮಗೆ ಬಾಬರಲ್ಲಿ ಬರಬೇಕು, ಇಫ್ ಐ ವಾಸ್ ಎ ಟ್ರೀ ಇರಬೇಕು, ಆಯಿತಾ. ಇದನ್ನು ನೆನಪಿರಲಿ ನಿಮಗೆ. ಕರೆಕ್ಷನ್ ಆಫ್ ಸೆಂಟೆನ್ಸ್ ಇರಬೇಕು ಗ್ರಾಮರಲ್ಲಿ, ಕ್ವಶನ್ ಫಾರ್ಮ್ಸ್ ಹಾಗೂ ರೆಫರೆನ್ಸ್ ಸ್ಕಿಲ್ ಇರಬೇಕು. ಇವೆಲ್ಲ ಕ್ವಶನ್ಸ್ಗಳು ನಿಮ್ಮ LBA4 ಕ್ವಶನ್ ಪೇಪರಲ್ಲಿ ಇರಬೇಕು. ಇದೇ ಪಾಠಗಳು ಇರಬೇಕು ಅಂತ ಇದೆ. ಆ್ಯಸ್ ಪರ್ ದ ಆಯಿತಾ ರೂಲ್, ಆ್ಯಸ್ ಪರ್ ದಿ ಏನಂತೀರ ತಾವುಗಳು ಏನು ಶೆಡ್ಯೂಲ್ ಕೊಟ್ಟಿದ್ದಾರೋ, ಆಯಿತಾ, ಆ್ಯಸ್ ಪರ್ ದ ಏನಂತೀರ ಅದನ್ನು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರವೇ ಇದು ನಡೀತಿರುವಂಥದ್ದು. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ದಿಸ್ ಈಸ್ ಅವರ್ ಮೇಲ್ ಐಡಿ. ಪ್ಲೀಸ್ ಸೆಂಡ್ ಯುವರ್ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳೇ, ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ ತಮ್ಮ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ ನೋಡ್ತಾ ಹೋಗೋಣ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಐ ರಿಕ್ವೆಸ್ಟ್ ಡೋಂಟ್ ಸ್ಕಿಪ್ ದೀಸ್ ಕ್ವಶನ್ಸ್ ಮ್ಯಾನ್. ನನ್ನ ವೀಡಿಯೋ ಸ್ಕಿಪ್ ಮಾಡ್ಕೊಳ್ಬೇಕಾದ್ರೆ ಐ ರಿಕ್ವೆಸ್ಟ್ ಎವ್ರಿ ಒನ್, ಆಯಿತಾ, ಡೋಂಟ್ ಸ್ಕಿಪ್ ದೀಸ್ ಕ್ವಶನ್ಸ್. ಸೊ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ. ಮೇಕ್ ಶ್ಯೂರ್ ಯು ಪ್ರಿಪೇರ್ ದೀಸ್ ಕ್ವಶನ್ಸ್ ಫಸ್ಟ್. ಎನಿಹೌ, ಬನ್ನಿ ಈಗ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಬಾಬರಲ್ಲಿ ಏನು ಕತೆ ಅಂತ ಪಾಠ. ವೇರ್ ಈಸ್ ಬಾಬರ್ ಅಲೀಸ್ ಸ್ಕೂಲ್ ಲೊಕೇಟೆಡ್ ಅಂತ ಕರೆಕ್ಟಾಗಿ ಕೇಳಿದ್ದಾರೆ. ಅವನ ಸ್ಕೂಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ರೈಟ್ ಆನ್ಸರು ಮುರ್ಷಿದಾಬಾದ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಹಾಗಿದ್ರೆ ಸೆಕೆಂಡ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ಬಾಬರ್ ಅಲೀಸ್ ಸ್ಕೂಲ್ ಅಂತ ಇದೆ. ಬಾಬರ್ ಅಲಿಯ ಶಾಲೆಯ ಹೆಸರೇನು ಅಂತ ಇಲ್ಲಿ ಕೇಳಿದ್ದಾರೆ, ಆಯಿತಾ. ರೈಟ್ ಆನ್ಸರ್ ಬಂದು ಆನಂದ ಶಿಕ್ಷಾ ನಿಕೇತನೋ ಅನ್ನುವಂಥದ್ದು ಇದು ರೈಟ್ ಆನ್ಸರ್ ಆಗಿರುತ್ತದೆ. ವಿಚ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್? ಆಪ್ಷನ್ ಬಿ. ಇದು ನೆನಪಿರಲಿ. ಹಾಗಿದ್ರೆ ಇದೇನು ಸರ್ ಅಂದರೆ, ಕ್ಲಾಸ್ 12 ಬಾಬರಲ್ಲಿ ಓದಿದ್ದು, ಆಯಿತಾ. ಇದು ಬಾಬರಲಿಯ ಓನ್ ಸ್ಕೂಲ್ ನೇಮ್, ಸ್ವಂತ ಶಾಲೆಯನ್ನು ಕಟ್ತಾನೆ. ಆ ಸ್ಕೂಲಿನ ಹೆಸರು ಆನಂದ ಶಿಕ್ಷಾ ನಿಕೇತನ್ ಆಗಿರುತ್ತೆ. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3 ನೋಡೋಣ. ವಿಚ್ ಈಸ್ ದ ಆಡ್ ಪೇರ್ ಔಟ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿ ಆಡ್ ಪೇರ್ ಯಾವುದು ಅಂತ ನೋಡ್ತಾ ಹೋಗೋಣ. ನೋಡಿ, ತುಳು ರಾಣಿ ಹಜ್ರಾ ಎ ಕ್ರೂಸೇಡಿಂಗ್ ಎಜುಕೇಷನಲಿಸ್ಟ್ ಇನ್ ದಿ ಆಫ್ಟರ್ನೂನ್ ಅಂತ ಇದೆ. 100% ರೈಟ್ ಆಗಿದೆ. ಇಲ್ಲಿ ಕೇಳಿರುವಂಥ ನಮಗೆ ಆಡ್ ಪೇರ್ ಯಾವುದು ಅಂತ, ಹೌದಲ್ವಾ? ನಸರುದ್ದೀನ್ ಶೇಖ್ ಜೂಡ್ ಸಲ್ಲರ್, ಹೌದು ಸರ್. ಬಾಬರ್ ಅಲಿ ಗೋಸ್ ಟು ಕಾಲೇಜ್ ಇನ್ ಬೆಹರಂಪುರ್ ಅಂತ ಇದೆ. ಇದು ತಪ್ಪು ಸರ್. ಡೆಬರಿಟಾ ದಿ ಮೋಸ್ಟ್ ಎಜುಕೇಟೆಡ್ ಟೀಚರ್ ವಾಲಂಟಿಯರ್, ಇದು ಕೂಡ ಸರಿಯಾಗಿರುತ್ತೆ. ಹಾಗಿದ್ರೆ ಇಲ್ಲಿ ಆಪ್ಷನ್ ಸಿ ಆನ್ಸರು, ಆಯಿತಾ. ಯಾಕಂದರೆ ಆಡ್ ಒನ್ ಯಾವುದು? ಆಪ್ಷನ್ ಸಿ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 4 ಕಡೆಗೆ ನಾವು ಹೋಗೋಣ. ಸ್ಟೇಟ್ಮೆಂಟ್ ಇದೆ. ಇಟ್ ಈಸ್ ಹಾರ್ಡ್ ಟು ಗೆಟ್ ಚಿಲ್ಡ್ರನ್ ಟು ಲಿಸನ್ ಇನ್ ಬಾಬರ್ ಅಲಿ ಸ್ಕೂಲ್. ರೀಸನ್ ನೋಡಿ, ಆಯಿತಾ. ದಿ ರಾಡ್ ಈಸ್ ಸ್ಪೇಡ್ ಇನ್ ಬಾಬರ್ ಅಲೀಸ್ ಸ್ಕೂಲ್ ಅಂತ ಇದೆ. ಏನು ಹಿಂಗಂದರೆ, ಬನ್ನಿ, ಇಟ್ ಈಸ್ ಹಾರ್ಡ್ ಟು ಗೆಟ್ ದ ಚಿಲ್ಡ್ರನ್ ಟು ಲಿಸನ್ ಇನ್ ಬಾಬರ್ ಅಲೀಸ್ ಸ್ಕೂಲ್ ಅಂತ ಇದೆ. ಹಾಗಿದ್ರೆ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂನಾ? ಇದು ಹೌದಾ? ಓನ್ಲಿ ದ ಸ್ಟೇಟ್ಮೆಂಟ್ ಇಸ್ ಟ್ರೂನಾ? ಇದನ್ನು ಪ್ರತಿಯೊಬ್ಬರು ಕೂಡ ಟೆಕ್ಸ್ಟ್ ಬುಕ್ ತೆಗೆದು ಹುಡುಕಿ ನನಗೆ ತಾವುಗಳು ಕಮೆಂಟ್ ಮಾಡಬೇಕು. ಎಲ್ಲ ನಾನೇ ಹೇಳ್ಕೊತ ಹೋದರೆ ಆಯಿತಾ, ಎಲ್ಲ ತಪ್ಪಾಗಿಬಿಡುತ್ತೆ ತಗೊಂಡ್ರು. ದಯವಿಟ್ಟು ಕ್ವಶನ್ ನಂಬರ್ 4 ಬಾಬರ್ ಅಲಿ ಪಾಠದಿಂದ ಇಲ್ಲಿ 2 ಚಾಪ್ಟರ್ಸಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 4 ನಿಮಗಾಗಿ ಬಿಟ್ಟಿರ್ತೇನೆ. ಬನ್ನಿ ಈಗ ಕ್ವಶನ್ ನಂಬರ್ 5. ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಬಾಬರ್ ಅಲಿ. ಬಾಬರ್ ಅಲಿಯ ಪಾಠದಲ್ಲಿ ಕೊಟ್ಟಿರುವಂತೆ ಬಾಬರ್ ಅಲಿ ಈಸ್ ದ ಯಂಗೆಸ್ಟ್ ಹೆಡ್ ಮಾಸ್ಟರ್, ಹೌದಲ್ವಾ? ಹಾಗಿದ್ರೆ ಇದು ಕರೆಕ್ಟ್ ಇದೆ. ಹಾಗಿದ್ರೆ ನಸರುದ್ದೀನ್ ಶೇಖು ಏನು ಅಂತ, ರೈಟ್ ಆನ್ಸರು ಜೂಡ್ ಸಲ್ಲರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್? ಹಾಗಿದ್ರೆ ನೀವೀಗ ಕೇಳ್ಬೋದು, ಏನು ಸರ್ ಇದು ಫಿಶ್ ಮಂಗರ್ ಯಾರು ಅಂತ. ಫಿಶ್ ಮಂಗರು ತುಳು ರಾಣಿ ಹಜ್ರಾ, TULU. ಕ್ಲಿಯರ್? I request everyone, those who are watching this video, my dear first year PUC children, please send me your unit test 1 question papers. Geography, arts department ಆಗಿರ್ಬೋದು, ನಿಮ್ಮ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಸೆಂಡ್ ಮಿ ಯುವರ್ unit test 1 question papers to this mail ID.
ಕ್ವಶನ್ ನಂಬರ್ 6, ದ ಸ್ಪೀಕರ್ ಆಫ್ ದಿ ಪೋಯಮ್ ಇಫ್ ಐ ವಾಸ್ ಎ ಟ್ರೀ ವಾಂಟ್ಸ್ ಟು ಬಿ ಅ ಡ್ಯಾಶ್ ಅಂತ ಇದೆ. ಹಾಗಿದ್ದರೆ ಸ್ಪೀಕರ್ ಆಫ್ ದಿ ಪೋಯಮ್ ಚಿನ್ನಸ್ವಾಮಿ ಇಫ್ ಐ ವಾಸ್ ಎ ಟ್ರೀನಲ್ಲಿ ಏನನ್ನು ಬಯಸ್ತಾರೆ ಅಂದರೆ, ನಾನೊಂದು ಹೇಳಿ ನೋಡೋಣ, ಮರವಾಗಿದ್ದರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕನ್ನಡದಲ್ಲಿ. ನಾನೊಂದು ಮರವಾಗಿದ್ದರೆ ಹಕ್ಕಿಯ ಗೂಡೊಂದು ಬಂದು ಕೇಳುತ್ತಿರಲಿಲ್ಲ, ನೀನು ಯಾವ ಜಾತಿ ಎಂದು. ಅದನ್ನೇ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಫ್ ಐ ವಾಸ್ ಎ ಟ್ರೀ ದಿ ಬರ್ಡ್ ವುಡಂಟ್ ಆಸ್ ಮೀ ವಿಚ್ ಕ್ಯಾಸ್ಟ್ ಐ ಬಿಲಾಂಗ್ ಅಂತ. ಎಷ್ಟು ನೀಟಾಗಿದೆ ಕಣ್ರಿ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ, ಹೂ ವುಡ್ ನಾಟ್ ಆ್ಯಸ್ ದಿ ಕ್ಯಾಸ್ಟ್ ಆಫ್ ದ ಟ್ರೀ ಬಿಫೋರ್ ಬಿಲ್ಡ್ ಇಟ್ ನೆಸ್ಟ್ ಅಂತ ಇದೆ. ಹಾಗಿದ್ದರೆ ಚಿನ್ನಸ್ವಾಮಿ ಮರವಾಗಿಬಿಟ್ರೆ ಆ ಮರಕ್ಕೆ ಬಂದು ಯಾರು ಬಂದು ಕೇಳುವುದಿಲ್ಲ ಅಂತ ಹೇಳ್ತಾರೆ. ಅದು ಹಕ್ಕಿ ಬಂದು ಕೇಳುವುದಿಲ್ಲ ತನ್ನ ಗೂಡನ್ನು ಕಟ್ಟೋಕ್ಕಿಂತ ಮುಂಚೆ ನೀನು ಯಾವ ಜಾತಿ ಎಂದು ಅಂತ. ಯಾಕಂದರೆ ನಾವು ಎಲ್ಲಾದರೂ ಮನೆ ಬಾಡಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ನೀನು ಯಾವ ಜಾತಿ ತಮ್ಮ ಅಂತ ಫಸ್ಟ್ ಕೇಳ್ತಾರೆ, ಹೌದಲ್ವಾ? ಇಮ್ಯಾಜಿನ್ ಯುವರ್ ಸೆಲ್ಫ್ ಎಂತಹ. ಹಾಗಾಗಿ ಚಿನ್ನಸ್ವಾಮಿ ಡಿಸ್ಕ್ರಿಮಿನೇಷನ್ ಬೇಡ, ನನಗೆ ನಾನೊಂದು ಮರ ಆಗಬೇಕು ಅಂತ ಹೋಗ್ತಾರೆ. ಕ್ವಶನ್ ನಂಬರ್ 8, ದ ಸ್ಪೀಕರ್ ವಾಂಟ್ಸ್ ಟು ಬಿ ಎ ಟ್ರೀ ಬಿಕಾಸ್. ಹಾಗಿದ್ರೆ ಚಿನ್ನಸ್ವಾಮಿ ಮನುಷ್ಯನಾಗಿ ಹುಟ್ಟಿದರೂ ಕೂಡ ನಾನೊಂದು ಮರ ಆಗಬೇಕು, ಐ ವಾಂಟ್ಸ್ ಟು ಬಿ ಎ ಟ್ರೀ, ವೈ ಹಿ ಸೇಡ್ ಅಂತ. ಯಾಕೆ ಹೇಳ್ತಾರೆ? ಇದು ಕ್ವಶನು ಆಯಿತು ಅಲ್ವಾ? ಯಾಕೆ ಹೇಳ್ತಾರೆ ಅಂದರೆ, ಬಿಕಾಸ್ ಟ್ರೀಸ್ ಆರ್ ನಾಟ್ ಟ್ರೀಟೆಡ್ ಆ್ಯಸ್ ಆಬ್ಜೆಕ್ಟ್ಸ್ ಆಫ್ ಡಿಫೈಲ್ಮೆಂಟ್ ಅಂತ. ಇದು 100% ರೈಟ್ ಆನ್ಸರ್ ಆಗಿರುತ್ತದೆ. ಇದು ಆಪ್ಷನ್ ಬಿನೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 9 ನೋಡಿ, ಬಹಳ ಸಲ ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಬರ್ತಾ ಇದೆ ಮಕ್ಕಳೇ, ಆಯಿತಾ? ಇದನ್ನು ಸ್ಕಿಪ್ ಮಾಡ್ಕೋಬೇಡಿ. ದಿ ಡ್ಯಾಶ್ ವುಡ್ ಎಂಬ್ರೇಸ್ ದ ಟ್ರೀ ಅಂತ ಇದೆ. ಎಂಬ್ರೇಸ್ ಅಂದರೆ ಎಕ್ಸೆಪ್ಟ್ ಅಂತ. ಹಾಗಿದ್ರೆ ಟ್ರೀ ಮರವನ್ನು ಸಂತೋಷವಾಗಿ ಅಪ್ಪಿಕೊಂಡವರು ಅದು ಸೂರ್ಯನ ಕಿರಣಗಳು ಅಂತ. ಅದಕ್ಕೆ ಏನಂತ ಇದೆ ಗೊತ್ತಾ? ವೆನ್ ದಿ ಟೆಂಡರ್ ಸನ್ಶೈನ್, ಆಯಿತಾ? ಹೌದಲ್ವಾ? ಲೀನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಹೌದಲ್ವಾ? ಭಾಳ ಚೆನ್ನಾಗಿದೆ ಏನ್ರಿ. ವೆನ್ ದ ಸನ್ಲೈಟ್ ಎಂಬ್ರೇಸ್ಡ್ ಮೀ ಐ ವುಡಂಟ್ ಫೀಲ್ ಡಿಫೈಲ್ಡ್ ಅಂತ. ಎಂಬ್ರೇಸ್, ಆಯಿತಾ? ರೈಟ್ ಆನ್ಸರ್ ಈಸ್ ಸನ್ಲೈಟ್ ಅಂತ. ವೆರಿ ಗುಡ್. ಕ್ವಶನ್ ನಂಬರ್ 10 ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ದಿ ಡ್ಯಾಶ್ ವುಡ್ ಸ್ಕ್ರ್ಯಾಪ್ ಅವರ್ ಬಾಡಿ ಆನ್ ದಿ ಬಾರ್ಕ್ ಆಫ್ ದ ಟ್ರೀ ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ. ಇಫ್ ಐ ವಾಸ್ ಎ ಟ್ರೀ ಪದ್ಯದಲ್ಲಿ ನನ್ನ ಮಕ್ಕಳೇ, ಆಯಿತಾ, ಸ್ಕ್ರ್ಯಾಪ್ ಅಂದರೆ ತನ್ನ ತುರುಕೆ ಅಂದರೆ ಕೆರೆತ, ಅಂದರೆ ಅಲ್ಲಿ ಖುಜ್ಲಿ ಆಗುತ್ತಲ್ವ ಅದು ಅಂತ, ಆಯಿತಾ? ಯಾವುದು ಅಂದರೆ ಸ್ಯಾಕ್ರೆಡ್ ಕೌ ಅಂತ. ಇದು ಸ್ಕೇರ್ಡ್ ಅಲ್ಲ, ಸ್ಯಾಕ್ರೆಡ್ ಅಂದರೆ ಹೋಲಿ ಕೌ ಅಂತ. ಹೋಲಿ ಅಂತ ಹೇಳಿದರೆ ಪವಿತ್ರವಾದ ಅಂತ ಅರ್ಥ, ಆಯಿತಾ? ಪವಿತ್ರವಾದ ಗೋವು ತನಗೆ ತುರುಕೆ ಆದಾಗ ಬಂದು ಮರದ ತೊಗಟೆಗೆ ಅಂದರೆ ಬಾರ್ಕ್ ಆಫ್ ದ ಟ್ರೀಗೆ ಏನು ಮಾಡುತ್ತೆ ಅಂದರೆ ಬಂದು ಮೈಯನ್ನು ಉಜ್ಜಿಕೊಳ್ಳುತ್ತೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇದಂತೂ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಕಂಡ್ರು. ಪಾರ್ಟ್ ಬಿಗೆ ಬಂದಿದ್ದೀವಿ. ಆನ್ಸರ್ ಇನ್ ಒನ್ ಆಫ್ ದಿ ಫಾಲೋಯಿಂಗ್ ಇನ್ 2 words ಆರ್ ಅಂತ ಇದೆ, ಆಯಿತಾ? ಎನಿ ಒನ್ ಅಂತ ಆಗಿಬಿಟ್ಟಿದೆ ಇಲ್ಲಿ, ಕ್ಷಮಿಸಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಈ 99% ಇವೇ ಕ್ವಶನ್ಸ್ಗಳಲ್ಲಿ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ ಈ ಕ್ವಶನ್ಸು. ವಾಟ್ ವುಡ್ ನಾಟ್ ದ ಬರ್ಡ್ ಆಸ್ಕ್ ಎ ಟ್ರೀ ಅಂತ ಇದೆ. ಹಾಗಿದ್ದರೆ ನೋಡಿ, ವಾಟ್ ವುಡ್ ದಿ ಬರ್ಡ್, ಪಕ್ಷಿ, ಹೌದಲ್ವಾ? ಈ ಪಕ್ಷಿ ಇದೆ ಅಲ್ವಾ, ಕಾಣ್ತಾ ಇದೇನ್ರಿ? ಏನೋ ಆದಷ್ಟು ಬಿಡಿಸೋದಪ್ಪ. ಈ ಪಕ್ಷಿ ಬಂದು ಏನು ಕೇಳೋದೇ ಇಲ್ಲ. ಯಾರಿಗೆ ಕೇಳಲ್ಲ ಅಂದರೆ ಆ ಮರಕ್ಕೆ ಕೇಳಲ್ಲ. ಏನಂತ? ಅದನ್ನೇ ಕೇಳಿರೋದು. ಏನಂತ ಕೇಳುವುದಿಲ್ಲ ಅಂತ. ಏನಂತ ಕೇಳಲ್ಲ ಅಂದರೆ ಹೇಳಿ ನೋಡ್ತೀರಾ? ನೋಡ್ರಿ, ಸ್ವಲ್ಪ ಪ್ರಯತ್ನ ಪಡಬೇಕು ಲೈಫಲ್ಲಿ. ಈಗ ತಾನೇ ನಾನು ಆನ್ಸರ್ ಹೇಳಿದೆ ಅಲ್ವಾ? ಎ ಅಂತ ಹಾಕಿಬಿಟ್ಟು 2 ಕ್ವಶನ್ಸ್ಗಳಿದ್ದಾವೆ. ಎ ಅಂತ ಹಾಕಿ ವಿಚ್ ಕ್ಯಾಸ್ಟ್, ಆಯಿತಾ? ಇಟ್ ಈಸ್ ಅಂತ. ಆ ಮರಕ್ಕೆ ಬಂದು ಹಕ್ಕಿ ಕೇಳಲ್ಲ. ಏನಂತ? ನೀನು ಯಾವ ಜಾತಿ ಅಂತ. ವಾಟ್ ವುಡ್ ಇಟ್ ಬಿಲ್ಟ್ ಅಂತ. ಹಾಗಿದ್ದರೆ ಅಲ್ಲಿ ಬಂದು ಏನನ್ನು ಪಕ್ಷಿ ಕಟ್ಟತ್ತೆ ಅಂತ ಕೇಳಿದ್ದಾರೆ. ಏನೂ ಇಲ್ಲ ಕಣ್ರಿ. ಏನಂತ ಬರೀತೀರ ಹೇಳ್ರಿ? ನೆಸ್ಟ್ ಅಂತ, NEST ಅಂತ. ಇಟ್ ವುಡ್ ಬಿಲ್ಡ್ ಇಟ್ಸ್ ನೆಸ್ಟ್ ಅಂತ ಬರೀಬೇಕು, ನಾಟ್ XT ಅಂತ ಬಂದರೆ ನಂತರ ಅಂತ ಆಗುತ್ತೆ, ಆಯಿತಾ? ಕ್ವಶನ್ ನಂಬರ್ 2 ನೋಡಿ ಸರ್, ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಕ್ವಶನ್ ನಂಬರ್ 2 ಆನ್ಯುವಲ್ ಎಕ್ಸಾಮಿಗೂ ಬಂದಿತ್ತು. ಕೂಲ್ ಬ್ರೀಸ್ ನೋಡಿ, ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ವುಡ್ ಬಿ ಸ್ವೀಟ್ ಇನ್ ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ. ಈ ಯಾರ ಫ್ರೆಂಡ್ಶಿಪ್ಪು ಅಂತ ಕೇಳಿದ್ದಾರೆ ನೋಡಿ. ಹೂಸ್ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ವುಡ್ ಬಿ ಸ್ವೀಟ್ ಅಂತ ಇದೆ. ಹೇಳ್ತೀರಾ ಯಾರಾದರೂ? ಹೂಸ್ ಫ್ರೆಂಡ್ಶಿಪ್? ಚಿನ್ನಸ್ವಾಮಿ. ಅದಕ್ಕೆ ಹೇಳ್ತಾನೆ ಹೂಸ್ ಫ್ರೆಂಡ್ಶಿಪ್, ದಿ ಫ್ರೆಂಡ್ಶಿಪ್ ವಿತ್ ದಿ, ನೋಡಿ ಅದಕ್ಕೆ ಹೇಳ್ತಾನೆ ಏನಂತ ಇದೆ, ತಡಿ ಹೇಳ್ತೀನಿ. ವೆನ್ ದಿ ಸನ್ಲೈಟ್ ಎಂಬ್ರೇಸ್ ಮೀ ಐ ವುಡಂಟ್ ಫೀಲ್ ಡಿಫೈಲ್ಡ್, ಆಯಿತಾ? ಮೈ ಫ್ರೆಂಡ್ಶಿಪ್ ಅಂತ ಹೇಳ್ತಾನೆ ನೋಡಿ, ಎಷ್ಟು ನೀಟಾಗಿ ಹೇಳ್ತಾನೆ. ಮೈ ಫ್ರೆಂಡ್ಶಿಪ್ ವಿತ್ ದಿ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್ ಅಂತ. ಮೈ ಫ್ರೆಂಡ್ಶಿಪ್ ಅಂದರೆ ಯಾರೋ ಹೇಳಿ ನೋಡೋಣ?
ಪೋಯೆಟ್ ಅಂತ ಬರೆದ್ರೆ ಅಷ್ಟೇ ಅಲ್ಲ, ಚಿನ್ನಸ್ವಾಮಿ ಅಂತ ಬರೀಬೇಕು. ಚಿನ್ನಸ್ವಾಮಿ ಅಂತ ಬರೆದು ಬ್ರ್ಯಾಕೆಟಲ್ಲಿ ಟ್ರೀ ಅಂತ ಬರೀಬೇಕು. ಕ್ಲಿಯರ್? ನೆಕ್ಸ್ಟು ಕ್ವಶನ್ ನಂಬರ್ 3, ಹೂ ಈಸ್ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್ ಅಂತ ಇದೆ. ಇದರಷ್ಟು ಈಸಿ ಆನ್ಸರ್ ಯಾರೂ ಅಲ್ಲ. ಆನ್ಸರು ಬಾಬರ್ ಅಲಿ ಅಂತ. ಬಾಬರ್ ಅಲಿ ಈಸ್ ದಿ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದಿ ವರ್ಲ್ಡ್. ಅಟ್ ವಾಟ್ ಏಜ್ ಅಂತ ಕೇಳಿದರೆ, ಅಟ್ ದ ಏಜ್ ಆಫ್ 16. ಕ್ಲಿಯರ್? ಬನ್ನಿ. ಹೂ ಈಸ್ ಟುಳು ರಾಣಿ ಹಜ್ರಾ ಅಂತ ಇಲ್ಲಿ ಕೇಳಿದ್ದಾರೆ ಮಕ್ಕಳೇ. ಈ ಆನ್ಯುವಲ್ ಎಕ್ಸಾಮಿಗೂ ಬಂದಂತಹ ಪ್ರಶ್ನೆ. ಯಾರೂ ಇಲ್ಲ, ಫಿಶ್ ಮಾಂಗರ್ ಅಂತ. ಫಿಶ್ ಮಾಂಗರ್, MONGER. ನೋಡಿ, ಆ ಫಿಶ್ ಮಾಂಗರ್ ಮೀನನ್ನು ಮಾರುವವಳು ಅಂತ. ಇನ್ನೊಂದು ಪ್ರಶ್ನೆ ಇದೆ, ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾಸ್ ಶಿ ರಿಕ್ರೂಟೆಡ್ ಅಂತ. ಎಷ್ಟು ವಿದ್ಯಾರ್ಥಿಗಳನ್ನು ಅವಳು ಶಾಲೆಗೆ ಸೇರಿಸಿದಳು? 80 ಅನ್ನುವಂಥದ್ದು ಸರಿಯಾದ ಉತ್ತರ. ಐ ರಿಕ್ವೆಸ್ಟ್ ಎವ್ರಿ ಒನ್, ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಪ್ಲೀಸ್ ಸೆಂಡ್ ಮಿ ಯುವರ್ ಕ್ವಶನ್ ಪೇಪರ್ಸ್. ಎಕ್ಸಾಮ್ ಆಗಿದೆ ಅಲ್ವಾ, ಯೂನಿಟ್ ಟೆಸ್ಟನ್ನು ಫೋಟೋ ಹೊಡೆದು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿಕೊಡಿ. ನಿಮ್ಮ ಹೆಸರು ಬರೀರಿ ಕ್ವಶನ್ ಪೇಪರ್ ಮೇಲೆ, ನಿಮ್ಮ ಡಿಸ್ಟಿಕ್ ಬರೆದು ಕಳಿಸಿಕೊಡಿ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಬೌಟ್ 60 ವರ್ಡ್ಸ್ ಅಂತ ಇದೆ. ನೋಡಿ ಸರ್, 101% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ, ನಿಮ್ಮ ಮಿಡ್ ಟರ್ಮಿಗೂ, ನಿಮ್ಮ LBF4ಗೂ ಬರುವಂತಹ ಕ್ವಶನ್ಸ್ಗಳು. ಗಿವ್ ಆ್ಯನ್ ಅಕೌಂಟ್ ಆಫ್ ಹೌ ಬಾಬರ್ ಅಲಿ ಗ್ರೀವ್ ಔಟ್ ಆಫ್ ಎ ಗೇಮ್ ಅಂತ ಸ್ಕೂಲ್. ಇದಿದೆ ಅಲ್ವಾ ಸರ್, 3 ಸ್ಟಾರ್ ಹಾಕೊಂಬಿಡಿ. ಇದಕ್ಕೆ ಒಂದು 10 ಸ್ಟಾರ್ ಹಾಕ್ಕೊಳ್ಳಿ. ಕ್ವಶನ್ ನಂಬರ್ 2 ಅಷ್ಟು ಇಂಪಾರ್ಟೆಂಟು. ಕ್ವಶನ್ ನಂಬರ್ 1 and 2 ಆಯಿತಾ ವಿದ್ಯಾರ್ಥಿಗಳೇ? ಅದಕ್ಕೆ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಪಾರ್ಟ್ C, ಈಗ ನಾವು ಗ್ರಾಮರಿಗೆ ಬಂದಿದ್ದೀವಿ. ನೋಡಿ, ಕರೆಕ್ಟ್ ದಿ ಏನಂತ ಇದೆ, ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಅಂದರೂ ಒಂದೇ, ರೆಕ್ಟಿಫೈ ಅಂದರೂ ಒಂದೇ. ರೆಕ್ಟಿಫೈ ಅಂದರೆ ಸರಿ ಮಾಡ್ರಪ್ಪ ಅಂತ, ಇದು ತಪ್ಪಿರೋದು. ಎಷ್ಟು ಈಸಿಯಾಗಿದೆ ನೋಡ್ತಾ ಹೋಗೋಣ. ಮ್ಯಾಥಮೆಟಿಕ್ಸ್ ಆರ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಇದೆ. ಬಹಳ ಈಸಿ ಸರ್. ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದೇ ಒಂದು, ಹಾಗಾಗಿ ಇಲ್ಲಿ ಆರ್ ಅನ್ನುವಂಥದ್ದು ತಪ್ಪು. ಇದು ಈಸ್ ಅಂತ ಆಗಬೇಕು. ರಿಮೂವ್ ಆರ್, ಆ್ಯಡ್ ಈಸ್ ಅಷ್ಟೇ. ರಿಪ್ಲೇಸ್ ಮಾಡಿ ಆರ್ ತೆಗೆದು ಈಸನ್ನು ಅಲ್ಲಿ ಹಾಕಿ. ಮ್ಯಾಥಮೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ನೋಡ್ತಾ ಹೋಗೋಣ. 2, ಈಚ್ ಆಫ್ ದಿ ಬಾಯ್ಸ್ ಹ್ಯಾವ್ ಕಂಪ್ಲೀಟೆಡ್ ದಿ ಪ್ರಾಜೆಕ್ಟ್ ಅಂತ ಇದೆ. ನೋಡಿ, ಈಚ್ ಆಫ್ ದಿ ಬಾಯ್ಸ್, ಇಲ್ಲಿ ಈಚ್ ಅನ್ನುವಂಥದ್ದೇ ನಮಗೆ ಸಬ್ಜೆಕ್ಟ್ ಆಗುತ್ತೆ, ಹಾಗಾಗಿ ಹ್ಯಾವ್ ಅನ್ನುವಂಥದ್ದು ಇಲ್ಲಿ ತಪ್ಪು. ಹ್ಯಾವ್ ಜಾಗದಲ್ಲಿ ತಗೊಳ್ಳು ಹ್ಯಾಸ್ ಅಂತ ಬರೀಬೇಕು. 100% ಈ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ, ನಿಮ್ಮ ಪ್ರಿಪೇಟ್ರಿ, ನಿಮ್ಮ ಮಿಡ್ ಟರ್ಮು, ನಿಮ್ಮ LBನಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಸರ್, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಇದೆ. ನೋಡಿ, ಒನ್ ಅನ್ನುವಂಥದ್ದೇ ಸಬ್ಜೆಕ್ಟು, ಹಾಗಾಗಿ ಲೀವ್ ಅಂತ ಅಲ್ಲಿ ಬರಬಾರ್ದು, LIVES ಅಂತ ಬರಬೇಕು. ನೆನ್ಪಿಟ್ಕೊಳ್ಳಿ. ವೆರಿ ಗುಡ್. ಇದು ವರ್ಬು ಕಂಡ್ರಿ, ಇವೆಲ್ಲ ವರ್ಬ್ಸು ತಪ್ಪು ಹುಡುಕ್ತಾ ಇರೋದು ನಾನು, ಆಯಿತಾ? ಕ್ವಶನ್ ನಂಬರ್ 4, ದಿ ಟ್ರೈನ್. ನೋಡಿ, ದಿ ಟ್ರೈನ್ ಅನ್ನುವಂಥದ್ದೇ ಸಿಂಗ್ಯುಲರು, ಹಾಗಾಗಿ ಈ ವರ್ಬು ಕೂಡ ಇಲ್ಲಿ ತಪ್ಪು. ಇದಕ್ಕೆ ಸರಿಯಾದ ಉತ್ತರ LEAVES, ಸಿಂಗ್ಯುಲರ್ ವರ್ಬು ಅಲ್ಲಿಗೆ ಬರಬೇಕು. ಸೇಮ್ ಸೆಂಟೆನ್ಸು, ಅದೊಂದು ಚೇಂಜ್ ಆಗಬೇಕು. ನೆಕ್ಸ್ಟ್, ಹಿ ಈಸ್ ಹ್ಯಾವಿಂಗ್ ಎ ಕಾರ್ ಅಂತ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸು. ನೋಡಿ, ಹಿ ಈಸ್ ಹ್ಯಾವಿಂಗ್ ಅಂತ ಇದೆ, ಈಸ್ ಹ್ಯಾವಿಂಗ್ ಎ ತಪ್ಪು, ಹಾಗಾಗಿ ತಾವುಗಳು ಅಲ್ಲಿ ಆಯಿತಾ ಹಿ ಹ್ಯಾಸ್ ಎ ಕಾರ್ ಅಂತ, ಹಿ ಹ್ಯಾಸ್ ಎ ಕಾರ್ ಅನ್ನುವಂಥದ್ದು ಬರಿಬೇಕಾಗತ್ತೆ. ಹಿ ರಿಪೀಟೆಡ್ ದ ಸೇಮ್ ಮಿಸ್ಟೇಕ್ ಎಗೇನ್ ಅಂತ ಇದೆ. ಇದು ಭಾಳ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಹಿ ರಿಪೀಟೆಡ್ ಅಂದರೂ ಆಯಿತಾ, ಎಗೇನ್ ಅಂದರೂ ಒಂದೇ ಸರ್, ಹಾಗಾಗಿ ಹಿ ರಿಪೀಟೆಡ್ ದಿ ಮಿಸ್ಟೇಕ್ ಅಂತ ಬರೆದ್ರೆ ಮುಗೀತು. ಇದನ್ನು ಬರಿಬಾರ್ದು ಎಕ್ಸಾಮಲ್ಲಿ, ಅಷ್ಟೇ. ರಿಮೂವ್ ಮಾಡಿ ಅಂತ ಇಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು. ಕ್ವಶನ್ ನಂಬರ್ 7, ಶಿ ಡ್ರೀಮ್ಸ್ ಆಫ್ ಬಿಕಮಿಂಗ್ KS ಆಫೀಸರ್ ಅಂತ. ಶಿ ಡ್ರೀಮ್ಸ್ ಆಫ್ ಬಿಕಮಿಂಗ್, ಹೇಳಿ ನೋಡೋಣ, ಯಾರು ಹೇಳ್ಕೊಡ್ತೀರಾ ನನಗೀಗ? ಶಿ ಡ್ರೀಮ್ಸ್ ಆಫ್ ಬಿಕಮಿಂಗ್, ಇದು ತಪ್ಪು. ಆರ್ಟಿಕಲ್ ಇಲ್ಲಿ ಆ್ಯನ್ ಅಂತ ಬರಬೇಕು. ಆ್ಯನ್ IAS ಆಫೀಸರ್ ಅಂತ. ಕ್ವಶನ್ ನಂಬರ್ 9, ಐ ವಿಲ್ ರೈಟ್ ದ ರಿಪೋರ್ಟ್ ಇನ್ ಫ್ರೈಡೇ ಅಂತ ಇದೆ. ಇಲ್ಲಿ ಆರ್ಟಿಕಲ್ ತಪ್ಪಿದೆ, ಆನ್ ಫ್ರೈಡೇ ಅಂತ ಬರಬೇಕು. ನೆನ್ಪಿಟ್ಕೊಳ್ಳಿ, ಫ್ರೈಡೇ ಅಂದರೆ ಡೇಸಿನ ಹಿಂದೆ ಯಾವತ್ತೂ ಕೂಡ ಆನ್ ಬರಬೇಕು. ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ಥರ್ಸ್ಡೇ, ಆಯಿತಾ? ಇನ್ ಬರಲ್ಲ. ಡೇಸಿನ ಹಿಂದೆ ಯಾವತ್ತೂ ಕೂಡ ನಾವು ಪ್ರಿಪೋಸಿಷನ್ ಆನನ್ನು ಬಳಸಬೇಕು. ನೆಕ್ಸ್ಟ್, ಐ ಲೈಕ್ ಏನಿದು, ಐ ಲೈಕ್ ಅ ಲಾಟ್ ಐಸ್ ಕ್ರೀಮ್ ಅಂತ ಇದೆ. ನೋಡಿ ಸರ್, ಐ ಲೈಕ್ ಐಸ್ ಕ್ರೀಮ್ ಅ ಲಾಟ್ ಅಂತ ಆಗಬೇಕು. ಈ ಎ ಲಾಟ್ ಅನ್ನುವಂಥದ್ದು ಲಾಸ್ಟಿಗೆ ಬರಬೇಕು ಅಷ್ಟೇ.
ದಿ ಫರ್ನಿಚರ್ಸ್ ಈಸ್ ರೆಡಿ ಅಂತ ಇದೆ. ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಕರೆಕ್ಟಾಗಿ ಕಾಣ್ತಾ ಇದೆ. ವಿದ್ಯಾರ್ಥಿಗಳು ಬಹಳ ಜನ ಏನು ಮಾಡ್ತಾ ಇದ್ದೀರಾ ಅಂದರೆ, ನೀವು ದಿ ಫರ್ನಿಚರ್ ಈಸ್ ತಪ್ಪು, ಇಲ್ಲಿ ಆರ್ ಅಂತ ಬರೀತೀರಾ. ಇದೂ ಕೂಡ ತಪ್ಪೇ ಸರ್ ಆನ್ಸರು. ಆ್ಯಕ್ಚುಲಿ ರೈಟ್ ಆನ್ಸರ್ ಏನು ಅಂತ ಈಗ ಹೇಳ್ತೀನಿ ಕೇಳಿ. ರೈಟ್ ಆನ್ಸರು ಫರ್ನಿಚರ್ಸ್ ಅಂತ ವರ್ಡೇ ಇಲ್ಲ, ಅದು ಫರ್ನಿಚರ್ ಅಂತ ಆಗಬೇಕು. ಯಾಕೆ ಸರ್ ಅಂತ ಹೇಳಿದರೆ, ಅದು ಅನ್ಕೌಂಟಬಲ್ ನೌನ್, ಅದು ಅನ್ಕೌಂಟಬಲ್. ಇಟ್ ಈಸ್ ಆ್ಯನ್ ಅನ್ಕೌಂಟಬಲ್ ನೌನ್, ಆ್ಯನ್ ಅನ್ಕೌಂಟಬಲ್ ಅಂತ ಕರಿಬೇಕು. ಆಯಿತಾ? ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೆಕ್ಸ್ಟ್ ಗ್ರಾಮರನ್ನು ನೋಡ್ತಾ ಹೋಗೋಣ. ಇದು ಬಹಳ ಈಸಿ. ಇದನ್ನು ನಾವು ಡಿಕ್ಷನರಿ ಯೂಸೇಜ್ ಸ್ಕಿಲ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ. ಇನ್ನೂ ನಿಮ್ಮ ಕಾಲೇಜಲ್ಲಿ ಇದನ್ನು ಮಾಡಿಲ್ಲ ಅನ್ಸುತ್ತೆ ನನಗೆ, ಆದರೆ ಈಸಿ, ಎಲ್ಲರಿಗೂ ಗೊತ್ತಿರುವಂಥದ್ದು. ಬನ್ನಿ ಒಂದೇ ಒಂದು ಕಲಿಸ್ಕೊಡ್ತೇನೆ, ನೆಕ್ಸ್ಟ್ ಎಲ್ಲ ನೀವೇ ಮಾಡಿ. ಆಯಿತಾ? ಅಬ್ನಾರ್ಮಲ್, ಆಬ್ಸೆಂಟ್, ಅಬೌಟ್, ಓದೋದೇ ಬೇಡ ಕಣ್ರಿ. ರೀಅರೇಂಜ್ ದಿ ಫಾಲೋಯಿಂಗ್ ವರ್ಡ್ಸ್ ಆ್ಯಂಡ್ ಆ್ಯಸ್ ಅಪಿಯರ್ಸ್ ಇನ್ ಎ ಡಿಕ್ಷನರಿ. ಹಾಗಿದ್ರೆ ಜೀವನದಲ್ಲಿ ಒಮ್ಮೆನಾದರೂ ಡಿಕ್ಷನರಿ ಯೂಸ್ ಮಾಡಿರ್ತೀರ ಮಕ್ಕಳೇ. ABCD ಬರುತ್ತಾ? ಬಂದರೆ ಸಾಕು, ರೈಟ್ ಆನ್ಸರನ್ನು ಬರಿಬೋದು. ಬನ್ನಿ ಈಗ ರೈಟ್ ಆನ್ಸರ್ ಬರಿತಾ ಹೋಗೋಣ. ಫಸ್ಟ್ ಲೆಟ್ರು ಎ, ಎಲ್ಲದರಲ್ಲೂ ಫಸ್ಟ್ ಲೆಟ್ರು ಏನೇ ಇದೆ, ಹಾಗಿದ್ರೆ ಎಲ್ಲವೂ ಸೇಮ್ ಅಂತ ಆಯಿತು. ನೆಕ್ಸ್ಟ್ ಲೆಟ್ರು ಬಿ 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 ನೋಡಿದ್ವಿ, ಎಲ್ಲರೂ ಕೂಡ ಸೇಮ್ ಇದೆ. ನೆಕ್ಸ್ಟ್ ಲೆಟ್ರು ಸಿ ಆಗಬೇಕು. A B C ಎಲ್ಲೂ ಇಲ್ಲ, ಹೌದಲ್ವಾ? ಈ ರೀತಿಯಾಗಿ ಹುಡುಕ್ತಾ ಹೋಗಬೇಕು. ಡಿ, ABCD, ಡಿ ಸಿಕ್ಬಿಡ್ತು ಸರ್. ಹಾಗಿದ್ರೆ ಇದು ಫಸ್ಟಿಗೆ ಬರೀಬೇಕು. ಏನಂತ? ಅಬ್ಡೋಮೆನ್ ಅಂತ ಫಸ್ಟಿಗೆ ಬರೀಬೇಕು. ಇದನ್ನು ತಗೊಂಡೋಗಿ ಫಸ್ಟಿಗೆ ಬರೀಬೇಕು. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಸೆಕೆಂಡ್ ಯಾವುದು ಬರುತ್ತೆ ಅಂತ ನೋಡ್ತಾ ಹೋಗೋಣವಾ? ಸೆಕೆಂಡು ನಾವು ನೋಡಿದ್ರೆ ABCDEFGHIJ, ಎನ್ ನೋಡಿ, ಇದು ಸೆಕೆಂಡ್ ಬರುತ್ತೆ ಈಗ. ಆಯಿತಾ? ಫಸ್ಟು ಇದು ಬರುತ್ತೆ, ಇದು ಸೆಕೆಂಡ್ ಆಗುತ್ತೆ. ಇದು 3 ಆಗುತ್ತೆ ಸರ್, ಹೌದಲ್ವಾ? ಇದು 4 ಆಗುತ್ತೆ. ನಂತರದಲ್ಲಿ ಇದು 5 ಆಗುತ್ತೆ. ನೆಕ್ಸ್ಟು 5 ಇದು 6 ಆಗುತ್ತೆ. ಈ ರೀತಿಯಾಗಿ ಇಂಟರ್ಚೇಂಜ್ ಮಾಡಿ, ರೀಅರೇಂಜ್ ಮಾಡಿ ಬರೀಬೇಕು. ಫಸ್ಟ್ ಏನು ಬರೀತೀರಾ? ಅಬ್ಡಾಮನ್ ಅಂತ ಬರೀಬೇಕು. ಸೆಕೆಂಡ್ ಅದರ ಪಕ್ಕದಲ್ಲಿ ಅಬ್ನಾರ್ಮಲ್ ಅಂತ ಬರೀರಿ. ಥರ್ಡ್ ಅಬೌಟ್ ಅಂತ ಬರೀರಿ. ಫೋರ್ತ್ ಒನ್ ಆ ಜಾಗದಲ್ಲಿ ಅಬೌಟ್ ಅಂತ ಬರೀರಿ. ನೆಕ್ಸ್ಟ್ ಆಬ್ಸೆಂಟ್, ನೆಕ್ಸ್ಟ್ ಅಬ್ರಪ್ಟ್ ಅಂತ. ಕ್ಲಿಯರ್? ಅರ್ಥ ಆಯಿತು ಅನಿಸುತ್ತೆ ಎಲ್ಲರಿಗೂ ಕೂಡ. ಧನ್ಯವಾದಗಳು. ಇನ್ನು ಮುಂದಿನ ಎಲ್ಲವೂ ಕೂಡ ನೀವು ಮಾಡ್ಕೊಳ್ತೀರಾ ಅಂದುಕೊಂಡೇ ಇದ್ದೇನೆ ಮಕ್ಕಳ. ಇನ್ನೊಂದು ತೋರಿಸ್ಬಿಡಿ ಅಂದರೆ ಪಟ ತೋರಿಸ್ಬಿಡ್ತೀನಿ. ಇದು 1 ಆಗುತ್ತೆ ಸರ್, ಆಯಿತಾ? ಇದು 2 ಆಗುತ್ತೆ. ಡ್ರೀಮ್ ಅನ್ನುವಂಥದ್ದು 3DR, ಐ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇವು IJKLMNO ಬರುತ್ತೆ, ಹೌದಲ್ವಾ? ನಂತರದಲ್ಲಿ 5, ನಂತರದಲ್ಲಿ 6. DY ಅಂದರೆ ಲಾಸ್ಟ್ ಆಯ್ತಲ್ವಾ? ಮುಗೀತು ಕಣ್ರಿ. ಧನ್ಯವಾದಗಳು. ಈ 3 ಕೂಡ ನೀವೇ ಸಾಲ್ವ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಲಾಸ್ಟಲ್ಲಿದ್ದೀವಿ ನೋಡಿ. ಅಬ್ರವೇಷನ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಆ್ಯನ್ಯುವಲ್ ಎಕ್ಸಾಮಿಗೂ ಇದೆ ಸರ್, ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಅಬ್ರವೇಷನ್ಸು ಬಹಳ ಈಸಿ ಸರ್. ADJ ಅಂತ ಇದೆ. ADJ ಅಂತ ಹೇಳಿದರೆ ಅಡ್ಜೆಕ್ಟಿವ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಅಡ್ಜೆಕ್ಟಿವ್ಸ್ ಅಂತ ಬರೀಬೇಕು, ಅಡ್ಜೆಕ್ಟಿವ್ಸ್. ಆಯಿತಾ? PRE ಅಂತ ಇದೆ, ಇದನ್ನು ನಾವು ಪ್ರಿಪೋಸಿಷನ್ಸ್ ಅಂತ ಬರೀಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಅಡ್ವರ್ಬ್ ಅಂತ ಬರೀಬೇಕು. ADV ಅಂದರೆ ಅಡ್ವರ್ಬ್ ಅಂತ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟು STH ಅಂತ ಇದೆ. STH ಅಂದರೆ ಸಮಥಿಂಗ್ ಅಂತ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷಲ್ಲಿ ಸಮಥಿಂಗ್ ಅಂತ. ಆಯಿತಾ? ನೆಕ್ಸ್ಟ್ V ಅಂತ ಇದೆ. V ಅಂದರೆ ವರ್ಬ್ ಅಂತ. PP ಅಂತ ಇದೆ. PP ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟು N ಅಂತ ಇದೆ. N ಅಂತ ಹೇಳಿದರೆ ನೌನ್ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. PRO ಅಂತ ಇದೆ, ಪ್ರೊನೌನ್. PRONOUN ಅಂತ. PT ಅಂತ ಇದೆ. PT ಅಂದರೆ ಪಾಸ್ಟ್ ಟೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಧನ್ಯವಾದಗಳು. ದಿಸ್ ಈಸ್ ಅವರ್ ಮೇಲ್ ID. ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ ಸೆಂಡ್ ಮಿ ಯುವರ್ ಕ್ವಶನ್ ಪೇಪರ್ಸ್. ಆಯಿತಾ? ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.